ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ನಿವೃತ್ತ ಶಿಕ್ಷಕ ಮೊಹಮ್ಮದ್ ಹನೀಫ್ ಮುಲ್ಲಾ ಗುರುಗಳಿಗೆ ಸನ್ಮಾನ. ತಾಲೂಕಿನ ಮನ್ನಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಯೋನಿವೃತ್ತಿ ಹೊಂದಿರುವ ಮೊಹಮ್ಮದ್ ಹನೀಫ್ ಮುಲ್ಲಾ ಅವರಿಗೆ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ತಾಲೂಕು ಘಟಕ ಸಿಂದಗಿ ಇವರ ವತಿಯಿಂದ ಸನ್ಮಾನ ಸಮಾರಂಭ ಮಾಡಲಾಯಿತು. ಶಿಕ್ಷಕರಾದ ಸೈಯದ್ ರಜಾಕ್ ಮುಲ್ಲಾ ಮಾತನಾಡಿ, ಮೊಹಮ್ಮದ್ ಹನೀಫ್ ಮುಲ್ಲಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ 30 ವರ್ಷ ಸೇವೆ ಸಲ್ಲಿಸಿದ್ದು, ಮಕ್ಕಳ ಉಜ್ವಲ ಭವಿಷ್ಯ ತೀಡುವಲ್ಲಿ ಸತತ ಪ್ರಯತ್ನ ಮಾಡಿದ್ದಾರೆ. ಅವರು ಅವರ ಸೇವಾ ಸಮಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅವರು ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ಅಬೂಬಕರ್ ಮುಲ್ಲಾ ಮಾತನಾಡಿ, ಮೊಹಮ್ಮದ್ ಹನೀಫ್ ಅವರು ಕೇವಲ ಶಿಕ್ಷಕರಲ್ಲ, ಅವರು ಸಮಾಜ ಸೇವಕರು ಕೂಡ ಹೌದು. ಅವರು ಈಗ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದು, ಮುಂದಿನ ದಿನಗಳು ನಮ್ಮ ಸಂಘಟನೆ ಜೊತೆ ಕೈ ಜೋಡಿಸಬೇಕು ಎಂದು ವಿನಂತಿ ಮಾಡಿಕೊಂಡರು. ಅಲ್ಲಾಹ್ ಅವರ ಜೀವನದಲ್ಲಿ ಆರೋಗ್ಯ ಮತ್ತು ಸಂಪತ್ತು ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ನಿವೃತ್ತ ಶಿಕ್ಷಕ ಮೊಹಮ್ಮದ್ ಹನೀಫ್ ಮುಲ್ಲಾ ಮಾತನಾಡಿ, ನಾನು ನನ್ನ ಸೇವಾ ವೃತ್ತಿ ಜೀವನದಲ್ಲಿ ಕೊಟ್ಟ ಮಾತಿನಂತೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಂಘಟನೆಯ ಜೊತೆ ಕೈ ಜೋಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಗೌರವಿಸಿ ಸನ್ಮಾನ ಮಾಡಿದ್ದಕ್ಕೆ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಘಟಕ ಸಿಂದಗಿ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಎಂಎ ತಾಲೂಕಾ ಉಪಾಧ್ಯಕ್ಷರಾದ ಮುನವ್ವರ್ ಮುಲ್ಲಾ, ವಕೀಲರಾದ ಅನ್ವರ್ ಮುಲ್ಲಾ, ಶಫೀಕ್ ಮುಲ್ಲಾ, ಯೂಸುಫ್ ಮುಲ್ಲಾ, ರಫೀಕ್ ಮುಲ್ಲಾ, ಹುಸೇನ್ ಮುಲ್ಲಾ, ಅಬ್ದುಲ್ ಮುಲ್ಲಾ ಸೇರಿದಂತೆ ಇನ್ನಿತರ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ನ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ವರದಿ ತೌಫೀಕ್ ಮನಿಯಾರ್.